ನಮಸ್ತೆ, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಒಂದು ಯಮ್ಮಿ ಆದ ಸಿಂಪಲ್ ಆಗಿ ಮಾಡೋ ಬೆಂಗನ್ ಆಲೂ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ಸ್ ಮತ್ತು ಸೌತ್ ಇಂಡಿಯನ್ಸಲ್ಲಿ ಯಾವ ರೀತಿಯ ಕಲ್ಚರಲ್ ಡಿಫ್ರೆನ್ಸಸ್ ಇದೆ, ನಾನು ಪರ್ಸ್ನಲ್ ಆಗಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಮೊದಲಿಗೆ ರೆಸಿಪಿನ ಶೇರ್ ಮಾಡ್ತೀನಿ. ಬೆಂಗನ್ ಆಲೂ ಸಬ್ಜಿ ಮಾಡೋದಕ್ಕೆ ಬೆಂಗನ್ ಬೇಕು. ಬೆಂಗನ್ ಅಂದರೆ ಬದನೆಕಾಯಿ, ಆಲೂ ಅಂದರೆ ಆಲೂಗಡ್ಡೆ. ಸೊ ಇದೆರಡನ್ನೂ ತಗೊಂಡು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಇಟ್ಟರೆ ಕಪ್ಪಗಾಗಲ್ಲ. ಸೊ ಅದೇ ಥರನೇ ನಾನು ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಾರ್ತ್ ಇಂಡಿಯನ್ಸು ತುಂಬ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಾರೆ. ಯಾವುದೇ ಅಡುಗೆ ಮಾಡಿದ್ರು, ಪಲ್ಯ ಮಾಡಿದ್ರು, ಸಾರು ಮಾಡಿದ್ರು, ಪುಲಾವ್ ಮಾಡಿದ್ರು ಮಸ್ಟರ್ಡ್ ಆಯಿಲ್ ತುಂಬ ಯೂಸ್ ಮಾಡ್ತಾರೆ. ರಿಫೈಂಡ್ ಆಯಿಲ್ ಬಹಳ ಕಡಿಮೆ ಅವ್ರು ಯೂಸ್ ಮಾಡೋದು. ಸೊ ಅದಕ್ಕೆ ನಾನು ಮಸ್ಟರ್ಡ್ ಆಯಿಲೇ ತುಂಬ ಯೂಸ್ ಮಾಡ್ತೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಮೆಂತ್ಯಕಾಳು ಹಾಕಿದ್ದೀನಿ. ಮೆಂತ್ಯಕಾಳು ಹಾಕಿದ್ರೆ ಇದ್ರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಆಲೂಗಡ್ಡೆನ ಒಗ್ಗರಣೆಯಲ್ಲಿ ಹಾಕಿ ಒಂದು 5 ನಿಮಿಷದಿಂದ 6 ನಿಮಿಷದವರೆಗೂ ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಅದಾದ ನಂತರ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದರಲ್ಲಿ ಒಂದು ಟೊಮೆಟೊ, ದೊಡ್ಡದಾದರೆ ಒಂದು ಟೊಮೆಟೊ, ಚಿಕ್ಕದಾದರೆ 1-2 ಟೊಮೆಟೋಸ್ನ ಹಾಕಬೇಕು. ನಾನು 2 ಚಿಕ್ಕ ಟೊಮೆಟೋಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೋಸ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕು. ಇದು ಕುಕ್ ಆಗೋತ್ತಷ್ಟಕ್ಕೆ ಸೈಡ್ ಬೈ ಸೈಡ್ ನಾನು ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಟಿಫಿನ್ ಕಟ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ರೋಟಿನೂ ಇದ್ರ ಜೊತೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ರೈಸೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನಂತೂ ರೈಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಸೌತ್ ಇಂಡಿಯನ್ಸ್ಗೆ ಯಾವುದೇ ಒಂದು ಗ್ರೇವಿ ಆಗಿರ್ಬೋದು, ಚಟ್ನಿ ಟೈಪ್ ಐಟಮ್ ಆಗಿರ್ಬೋದು, ಅದ್ರ ಜೊತೆ ರೈಸ್ನ ಕೊಟ್ಟರೆ ಫುಲ್ ಆನ್ ಬ್ಯಾಟಿಂಗ್ ಮಾಡಿಬಿಡ್ತೀವಲ್ಲ. ಸೊ ನಾನು ಹಂಗೇನೆ, ನನಗೆ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಬಟ್ ಇಲ್ಲಿ ಮದುವೆ ಆದಮೇಲೆ ತುಂಬ ಚಪಾತೀಸು ರೋಟೀಸೂ ಮಾಡ್ತಾ ಇರ್ತೀನಿ. ನಾನು ಸ್ವಲ್ಪ ಸೈಡ್ ಬೈ ಸೈಡ್ ರೈಸೂ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ಸಬ್ಜಿ ರೆಡಿ ಆಗಿಬಿಟ್ಟಿದೆ 6 ನಿಮಿಷ ಆದಮೇಲೆ. ಇವಾಗ ಇದನ್ನು ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಒಂದು 1/4 ಭಾಗದಷ್ಟು ಸಬ್ಜಿನ ಈ ಥರ ಮ್ಯಾಶ್ ಮಾಡಿಕೊಂಡು 3/4 ಭಾಗ ಹಂಗೆ ಬಿಟ್ಬಿಡ್ಬೇಕು. ಈ ಥರ ಮಾಡ್ಕೊಂಡ್ರೆ ರುಚಿ ತುಂಬ ಎನ್ಹಾನ್ಸ್ ಆಗಿಬಿಡುತ್ತೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಅದ್ರದ್ದು ಫ್ಲೇವರು ಇದರಲ್ಲಿ ಎನ್ಹಾನ್ಸ್ ಆಗಿಬಿಡುತ್ತೆ. ತುಂಬ ರುಚಿಕರವಾದ ಬೆಂಗನ್ ಆಲೂ ಸಬ್ಜಿ ರೆಡಿ ಆಗಿಬಿಟ್ಟಿದೆ. ನೀವು ಒಂದ್ಸಲ ಮಾಡಿ ತಿನ್ನಿ, ಕಾಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು, ಸರಿನಾ? ಸೊ ಇವಾಗ ಮೇನ್ ಟಾಪಿಕ್ಗೆ ಬಂದುಬಿಡೋಣ. ಕಲ್ಚರಲ್ ಡಿಫ್ರೆನ್ಸಸ್ ಇನ್ ನಾರ್ತ್ ಇಂಡಿಯನ್ಸ್ ಆ್ಯಂಡ್ ಸೌತ್ ಇಂಡಿಯನ್ಸ್ ಯಾವ ರೀತಿ ಇರುತ್ತೆ, ಒಂದೇ ಕಂಟ್ರಿಯಲ್ಲಿ ಇದ್ಕೊಂಡು ಎಷ್ಟು ವ್ಯತ್ಯಾಸಗಳಿವೆ ಗೊತ್ತಾ. ನನಗೆ ಮದುವೆ ಆದಮೇಲೆ ಅರ್ಥ ಆಯಿತು ಈ ಥರ ಡಿಫ್ರೆನ್ಸಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಒಂದು ಮ್ಯಾರೇಜ್ ಲೈಫಲ್ಲಂತೂ ತುಂಬ ಅಂದರೆ ತುಂಬ ಡಿಫ್ರೆನ್ಸಸ್ ಇದ್ವು. ಯಾಕಂದರೆ ಅವ್ರದ್ದು ಧರ್ಮನೇ ಬೇರೆ, ನಂದು ಧರ್ಮನೇ ಬೇರೆ, ಅವ್ರದ್ದು ಲ್ಯಾಂಗ್ವೇಜೇ ಬೇರೆ, ನಂದು ಲ್ಯಾಂಗ್ವೇಜೇ ಬೇರೆ. ಅಟ್ಲೀಸ್ಟ್ ನಾರ್ತ್ ಇಂಡಿಯನ್ಸಲ್ಲಿ ಹಿಂದೂ ಫ್ಯಾಮಿಲಿಯಲ್ಲಿ ಇದ್ದಿದ್ರೆ ಅದು ಬೇರೆ ಆಗ್ತಾ ಇತ್ತು. ಬಟ್ ಇವ್ರದ್ದು ಸಿಖ್ ಫ್ಯಾಮಿಲಿ ಆದ್ದರಿಂದ ನಾನಂತೂ ತುಂಬ ಅಂದರೆ ತುಂಬ ಚೇಂಜಸ್ನ ನೋಡಿದ್ದೀನಿ, ತುಂಬ ಡಿಫ್ರೆನ್ಸಸ್ನ ನೋಡಿದ್ದೀನಿ. ಅದ್ರ ಬಗ್ಗೆನೂ ಡೀಟೇಲಾಗಿ ಹೇಳ್ತೀನಿ. ಮೊದಲಿಗೆ ತುಂಬ ಮುಖ್ಯವಾದ ಡಿಫ್ರೆನ್ಸ್ ಬಗ್ಗೆ ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ. ಮನುಷ್ಯರಾದ ನಮಗೆ ಊಟ ಅನ್ನೋದು ತುಂಬ ಮುಖ್ಯ ತಾನೇ. ಊಟ ತಿಂದ್ರೇ ನಮಗೆ ಎನರ್ಜಿ ಸಿಗೋದು. ಎನರ್ಜಿ ಸಿಕ್ಕರೆ ನಾವು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊತೀವಿ. ಸೊ ಸೌತ್ ಇಂಡಿಯನ್ಸ್ರಾದ ನಮಗೆ ರಾಗಿ ಮುದ್ದೆ ತಿಂದರೆ ಎನರ್ಜಿ ಸಿಗುತ್ತೆ, ಮತ್ತು ಒಳ್ಳೆ ಹೆಲ್ತಿನೂ ಸಿಗುತ್ತೆ ಅಂತ ನಾವು ಅನ್ಕೊತೀವಿ. ಮತ್ತು ರೈಸ್ ತಿಂದ್ರೇನು ಸಹ ಒಳ್ಳೆ ಹೆಲ್ತ್ ಸಿಗುತ್ತೆ, ಎನರ್ಜಿ ಸಿಗುತ್ತೆ ಅಂತ ನಾವು ಅನ್ಕೊತೀವಿ. ಬಟ್ ನಾರ್ತ್ ಇಂಡಿಯನ್ಸ್ಗೆ ಗೋಧಿ ಹಿಟ್ಟಲ್ಲಿ ಮಾಡೋ ರೋಟೀಸ್ನ ತಿಂದರೆ ತುಂಬ ಹೆಲ್ದಿ ಅಂತ ಅನ್ಕೊಂತಾರೆ. ಬಹಳಷ್ಟು ನಾರ್ತ್ ಇಂಡಿಯನ್ಸ್ಗೆ ರಾಗಿ ಹಿಟ್ಟಿನ ಬಗ್ಗೆ ನಾಲೆಜೇ ಇಲ್ಲ. ನಾವೇನಾದ್ರೂ ನಾರ್ತ್ ಇಂಡಿಯನ್ಸ್ ಮುಂದ್ಗಡೆ ರಾಗಿ ಮುದ್ದೆ ಮಾಡ್ಕೊಂಡು ತಿಂದ್ರೆ ಅಂತೂ ನಗಾಡ್ತಾರೆ. ಅಯ್ಯೋ ಏನಪ್ಪ, ಏನ್ ತಿಂತಾ ಇದ್ದಾರೋ, ಹೆಂಗ್ ತಿಂತಾ ಇದ್ದಾರೆ ನೋಡು, ಅದನ್ನ ಅಗಿದಿರಾ ತಿಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ಕಾಮೆಂಟ್ ಎಲ್ಲ ಮಾಡ್ತಾರೆ. ನಮ್ಮ ಯಜಮಾನ್ರೆ ನನಗೆ ಕಾಮೆಂಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಮನೇಲಿ ಮಾಡ್ಕೊಂಡು ತಿಂತಾ ಇದ್ದೆ, ಮಕ್ಕಳಿಗೆ ತಿನ್ಸೋವಾಗ ನಮ್ಮ ಯಜಮಾನ್ರು ಅಯ್ಯೋ ಏನ್ ಇದೆಲ್ಲ ತಿನ್ನಿಸ್ತಾ ಇದೆ ಮಕ್ಕಳಿಗೆ, ಇದೆಲ್ಲ ತಿನ್ಸ್ಬೇಡ, ಬರೀ ರೋಟಿ ತಿನ್ಸು, ಹಂಗೆ ಹಿಂಗೆ ಅಂತ ಕಾಮೆಂಟ್ ಮಾಡ್ತಾ ಇದ್ರು. ಹೋಗಪ್ಪ ಆ ಕಡೆ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತು ಏನು ಹೆಲ್ದಿ ಇಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ತಿನ್ನಿಸ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಏನೇನು ತಿಂದು ಬೆಳೆದಿದ್ದೀನೋ ಅದೆಲ್ಲನೂ ನಮ್ಮ ಮಕ್ಕಳಿಗೆ ತಿನ್ನಿಸ್ತೀನಿ. ಮತ್ತು ನಿಮ್ಮ ಮನೆಯಲ್ಲಿ ನೀವು ಚಿಕ್ಕ ವಯಸ್ಸಿಂದ ಏನೇನು ತಿಂದು ಬೆಳೆದಿದ್ದೀರಾ ಅದನ್ನು ಸಹ ನಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸ್ತೀನಿ. ಮಕ್ಕಳಿಗೆ ಊಟದ ಬಗ್ಗೆ ಅರಿವಿರಬೇಕು. ಅದು ಬೇಡ ಇದು ಬೇಡ ಅಂತ ಕಾಮೆಂಟ್ ಮಾಡೋದೆಲ್ಲ ನಿಮ್ಮ ಥರ ಮಾಡೋದಕ್ಕಂತೂ ನಾನು ಬಿಡಲ್ಲ. ಸೊ ಆ ಥರ ನಾನು ನಮ್ಮ ಯಜಮಾನ್ರಿಗೆ ಹೇಳಿ ಬಾಯಿ ಮುಚ್ಚಿಸಿದೆ. ಹೋಗ್ತಾ ಹೋಗ್ತಾ ನಮ್ಮ ಯಜಮಾನ್ರಿಗೂ ಸಹ ರಾಗಿ ಬಗ್ಗೆ ನಾಲೆಜ್ ಸಿಕ್ತು. ಸೊ ಅವರು ಕಾಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ರು. ನಮ್ಮ ಮಾವನೂ ಒಂದ್ಸಲ ಅಪ್ರಿಷಿಯೇಟ್ ಮಾಡಿದ್ರು.
ಓ ರಾಗಿ बहुत ही अच्छा होता है, हेल्दी होता है, मैंने पढ़ा था, बच्चों को खिलाओ ಅಂತ ನನಗೂ ಹೇಳಿದ್ರು. ಅವ್ರು ತಿನ್ನಲ್ಲ, ಅದು ಸೆಕೆಂಡ್ರಿ, ಬಟ್ ನನಗೆ ತಿನ್ನಿಸು ಅಂತ ಎಂಕರೇಜ್ ಮಾಡ್ತಾರೆ. ಅದಕ್ಕೆ ಮಕ್ಕಳಿಗೆ ಅವಾಗ ರಾಗಿ ಮುದ್ದೆ ಮಾಡಿ ತಿನ್ನಿಸ್ತಾ ಇರ್ತೀನಿ. ನಮ್ಮ ಮಕ್ಕಳು ಯಾವುದೇ ಫುಡ್ಡನ್ನ ನೋಡಿದ್ರು ನಗಾಡಲ್ಲ. ಅವರು ಅನ್ನದಲ್ಲಿ ನೀರು ಹಾಕ್ಬಿಟ್ಟು ತಿನ್ಸಿದ್ರು ಸಹ ತಿನ್ಬಿಡ್ತಾರೆ. ನನಗೇನಾದರೂ ಮೈ ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದು ಸಲ ರೈಸ್ ಮಾಡಿಬಿಟ್ಟು ಮೊಸರು ಹಾಕ್ಬಿಟ್ಟು ತಿನ್ನಿಸ್ತೀನಿ, ಅದನ್ನು ತಿಂತಾರೆ. ಮೊಸರಿಲ್ಲ ಅಂದರೆ ನೀರು ಹಾಕ್ಬಿಟ್ಟು ತಿನ್ನಿಸ್ತೀನಿ, ಅದನ್ನು ತಿನ್ಬಿಡ್ತಾರೆ. ಸೊ ಆ ಥರ ನಾನು ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದ ಡಿಫ್ರೆನ್ಸ್ ನಾನು ಏನಪ್ಪ ಅಬ್ಸರ್ವ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾರ್ತ್ ಇಂಡಿಯನ್ಸಲ್ಲಿ ದೇವ್ರ ಮನೆಯೆಲ್ಲನೂ ತುಂಬ ಚಿಕ್ಕದಾಗಿರುತ್ತೆ, ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ದೇವ್ರ ಮನೆಯೆಲ್ಲನೂ ದೊಡ್ಡದಾಗಿರುತ್ತೆ. ದೇವ್ರಿಗೆ ಅಂತ ಸ್ವಲ್ಪ ಸ್ಪೇಷಿಯಸ್ ಆಗಿ ಜಾಗ ಮಾಡಿ ಕೊಟ್ಟಿರ್ತಾರೆ ಸೌತಲ್ಲಿ, ಬಟ್ ನಾರ್ತಲ್ಲಿ ಮನೆ ದೊಡ್ಡದಾಗಿದ್ರೂ ದೇವ್ರ ಮನೆ ಚಿಕ್ಕದಾಗಿರುತ್ತೆ. ಮತ್ತು ದೇವ್ರಿಗೆ ಪೂಜೆ ಮಾಡೋ ವಿಧಾನದಲ್ಲೂ ತುಂಬ ವ್ಯತ್ಯಾಸ ಇದೆ. ಅದು ಹಿಂದೂ ಧರ್ಮದ ಬಗ್ಗೆನೇ ನಾನು ಹೇಳ್ತಾ ಇರೋದು, ಸಿಖ್ ಧರ್ಮದ ಬಗ್ಗೆ ಅಲ್ಲ. ಹಿಂದೂ ಧರ್ಮದಲ್ಲಿನೂ ಸಹ ಇಲ್ಲಿ ಪೂಜೆ ಮಾಡೋ ವಿಧಾನ ತುಂಬ ಡಿಫ್ರೆನ್ಸ್ ಆಗಿದೆ. ನಾವು ಸೌತ್ ಇಂಡಿಯನ್ಸ್ ಮನೆಯಲ್ಲಿ ಪೂಜೆ ಮಾಡುವಾಗ ಮನೆ ಹೊರಗಡೆಯಿಂದನೇ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ಮನೆ ಹೊರಗಡೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೊಳೆದು ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ತೋರಣ ಕಟ್ಬಿಟ್ಟು ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡಿಬಿಟ್ಟು ಮನೆ ಒಳಗಡೆ ಬಂದುಬಿಟ್ಟು ಗೂಡಿಸಿ ಓಡಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಅಷ್ಟು ಸಾಮಾನು ಇಟ್ಕೊಂಡಿರ್ತೀವಿ. ಪೀತಳದೇ ಆಗಿರ್ಬೋದು, ಇಲ್ಲಾಂದರೆ ಇವಾಗ ಸಿಲ್ವರ್ದು ತುಂಬ ಜನ ಖರೀದಿ ಮಾಡ್ತಾರೆ, ಇಟ್ಕೊತಾರೆ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಹಣ್ಣು ಮತ್ತು ಏನಾದರೂ ಪ್ರಸಾದ ಎಲ್ಲ ಇಟ್ಬಿಟ್ಟು ದೀಪ ಆಣಿಸ್ಬಿಟ್ಟು ಆಮೇಲೆ ತೃಪ್ತಿಯಾಗಿ ಕೂತ್ಕೊಂಡು ದೇವರ ಹಾಡುಗಳನ್ನ ಭಜನೆಗಳನ್ನ ಕೇಳಿಸ್ಕೊಂತೀವಿ. ಬಟ್ ನಾರ್ತ್ ಇಂಡಿಯನ್ಸ್ ಪೂಜೆ ಮಾಡಿದ್ರೆ ತುಂಬ ಸಿಂಪಲ್ ಆಗಿ ಮಾಡ್ತಾರೆ. ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಬೇಕಂದ್ರೆ ಮನೆ ಗೂಡಿಸಿ ಒರೆಸ್ಕೊತಾರೆ, ಬಟ್ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಲ್ಲ. ರಂಗೋಲಿ ಹಾಕೋ ಅಭ್ಯಾಸ ಇಲ್ಲ, ಮತ್ತು ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚೋದು, ಹೂವು ಇಡೋದು ಅದೆಲ್ಲ ಅಭ್ಯಾಸ ಇಲ್ಲ. ದೇವ್ರ ಮನೇನು ಪುಟ್ಟದಾಗಿರುತ್ತೆ, ಅದರಲ್ಲಿನೂ ತುಂಬ ಮೂರ್ತಿಗಳೆಲ್ಲ ಇಟ್ಕೊಳ್ಳಲ್ಲ. ಅವ್ರಿಗೆ ಇಷ್ಟ ದೇವತೆ ಇರುತ್ತಲ್ಲ ಅದನ್ನ ಮಾತ್ರ ಇಟ್ಕೊಂಡು ತುಂಬ ಸಿಂಪಲ್ ಆಗಿ ಪೂಜೆ ಮಾಡ್ತಾರೆ. ಮತ್ತು ದೇವ್ರಿಗೆ ತುಂಬ ಹೂವೆಲ್ಲ ಅರ್ಪಣೆ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಲ್ಲ. ಒಂದು ಚಿಕ್ಕದಾದ ಹೂವು ಇಟ್ಬಿಡ್ತಾರೆ, ಇಲ್ಲ ಅಂದರೆ ಪ್ಲಾಸ್ಟಿಕ್ದು ರಿಯೂಸಬಲ್ ಹೂವು ಇರುತ್ತೆ ನೋಡಿ, ಅದನ್ನು ತೊಳೆದ್ಬಿಟ್ಟು ದೇವ್ರಿಗೆ ಅರ್ಪಣೆ ಮಾಡ್ತಾರೆ. ಮತ್ತು ತುಂಬ ಫ್ರೂಟ್ಸ್ ಇಡೋದು, ದೀಪಗಳು ಅಂಟಿಸೋದು ಅದೆಲ್ಲ ಮಾಡಲ್ಲ. ಚಿಕ್ಕದಾಗಿ ಒಂದೇ ಒಂದು ಪುಟ್ಟ ದೀಪನ ಇಟ್ಕೊಂಡಿರ್ತಾರೆ, ಅದನ್ನು ಅಂಟಿಸ್ತಾರೆ. ಮತ್ತು ಅದ್ರ ಜೊತೆಗೆ ಒಂದು ಧೂಪ ಅಂತ ಇರುತ್ತೆ, ಅಗರಬತ್ತಿನೂ ಅಂಟಿಸಲ್ಲ ಈ ಕಡೆ ಇರೋರು, ಧೂಪ ಅಂತ ಬರುತ್ತೆ, ಅದನ್ನು ಅಂಟಿಸ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಒಬ್ಬೊಬ್ಬರು ಭಗವದ್ಗೀತಾ ಓದ್ತಾರೆ, ಒಬ್ಬೊಬ್ಬರು ಓದಲ್ಲ. ಸಿಂಪಲ್ ಆಗಿನೇ ಪೂಜೆ ಮಾಡಿಬಿಟ್ಟು ಅವ್ರವ್ರ ಕೆಲಸ ಮಾಡ್ಕೊತಾರೆ ಅಷ್ಟೇ. ಮತ್ತು ನಮ್ಮ ಯಜಮಾನ್ರವರ ಧರ್ಮದಲ್ಲಿನೂ ಅಷ್ಟೇ, ಅಂದರೆ ಸಿಖ್ ಧರ್ಮದಲ್ಲಿನೂ ಕೂಡ ದೊಡ್ಡ ದೇವ್ರ ಮನೆ ಎಲ್ಲ ಇರಲ್ಲ, ಇದ್ರೂ ಸಹ ಸಿಂಪಲ್ ಆಗಿ ಪುಟ್ಟದಾಗಿ ದೇವ್ರ ಮನೆ ಇಟ್ಕೊತಾರೆ. ಅದರಲ್ಲಿ ಗುರು ಗ್ರಂಥ್ ಸಾಹೇಬ್ನ ಇಟ್ಕೊತಾರೆ. ಒಬ್ಬೊಬ್ಬರು ಒಂದು ಫೋಟೋ ಇಟ್ಕೊತಾರೆ, ಯಾವುದಾದ್ರೂ ಗುರುದಿರ್ಬೋದು. 10ನೇ ಗುರುನ ಒಬ್ಬೊಬ್ರು ಇಟ್ಕೊತಾರೆ, ಒಬ್ಬೊಬ್ಬರು ಮೊದಲನೇ ಗುರು ನಾನಕ್ ದೇವ್ರದ್ದು ಇಟ್ಕೊತಾರೆ. ಅದ್ರ ಜೊತೆಗೆ ಮ್ಯಾಂಡೇಟ್ರಿ ಗುರು ಗ್ರಂಥ್ ಸಾಹೇಬ್ನ ದೇವ್ರ ಮನೇಲಿ ಇಡ್ತಾರೆ. ದಿನ ಬೆಳಗ್ಗೆ ಎದ್ದ ತಕ್ಷಣನೇ ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಗುರು ಗ್ರಂಥ್ ಸಾಹೇಬ್ನ ಓದೋದು ತುಂಬ ಮ್ಯಾಂಡೇಟ್ರಿ ಆಗಿರುತ್ತೆ ಸಿಖ್ ಧರ್ಮದಲ್ಲಿ. ಈ ಥರ ಪೂಜೆ ಎಲ್ಲ ಮಾಡಲ್ಲ ಅವರು, ಹೂವೆಲ್ಲ ಹಾಕೋದು ದೀಪ ಎಲ್ಲ ಅನ್ಸೋದೆಲ್ಲ ಮಾಡಲ್ಲ. ಬರೀ ಕುತ್ಕೊಂಡು ಗುರು ಗ್ರಂಥ್ ಸಾಹೇಬಲ್ಲಿ ಏನು ಬರೆದಿರ್ತಾರೋ ಅದನ್ನು ಓದ್ತಾರೆ. ಒಬ್ಬೊಬ್ಬರು ಬೆಡ್ ಮೇಲೇನೂ ಕುತ್ಕೊಂಡು ಓದ್ತಾರೆ, ಒಬ್ಬೊಬ್ಬರು ಟ್ರಾವೆಲ್ ಮಾಡುವಾಗ ಮೆಟ್ರೋಲ್ಲಿ ಕುತ್ಕೊಂಡು ಓದ್ತಾರೆ, ಒಬ್ಬೊಬ್ಬರು ಡೈಲಿ ಬೇಸಿಸಲ್ಲಿ ಗುರುದ್ವಾರ ಸಾಹೇಬ್ಗೆ ಹೋಗ್ಬಿಟ್ಟು ಅಲ್ಲಿ ಪೀಸ್ ಆಫ್ ಮೈಂಡಿಂದ ಆರಾಮಾಗಿ ಕುತ್ಕೊಂಡು ಓದ್ತಾರೆ. ಸೊ ಬೆಳಿಗ್ಗೆ ಸಾಯಂಕಾಲ ಈ ಗುರು ಗ್ರಂಥ್ ಸಾಹೇಬಲ್ಲಿ ಬರೆದಿರೋದನ್ನು ಓದೋದೇ ಇವ್ರದ್ದು ಪೂಜೆ ಆಗಿರುತ್ತೆ. ದೀಪ ಅಂಟಿಸೋದು, ಫ್ಲವರ್ಸ್ ಇಡೋದು ದೇವ್ರಿಗೆ, ಅದೆಲ್ಲ ಇವರು ಧರ್ಮದಲ್ಲಿ ಇಲ್ಲವೇ ಇಲ್ಲ. ನಾನು ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಅದೆಲ್ಲ ಮಾಡ್ತೀನಿ. ನಮ್ಮ ಯಜಮಾನರು ನನ್ನ ಎಂಕರೇಜ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅವ್ರ ಧರ್ಮದಲ್ಲಿ ಆ ಥರ ಎಲ್ಲ ಮಾಡಲ್ಲ. ಅವ್ರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಗುರು ಗ್ರಂಥ್ ಸಾಹೇಬಲ್ಲಿ ಬರೆದಿರೋದನ್ನ ಓದಿದ್ರೆ ಸಾಕು, ಮತ್ತು ಗುರುದ್ವಾರ ಸಾಹೇಬ್ಗೆ ಹೋಗ್ಬಿಟ್ಟು ಸೇವೆಯನ್ನು ಸಲ್ಲಿಸಿದ್ರೆ ಸಾಕು ಅಷ್ಟೇ. ಮತ್ತು ಮೂರನೇ ಅತಿ ಮುಖ್ಯವಾದ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾರ್ತ್ ಇಂಡಿಯಾದಲ್ಲಿ ಹಿಂದೂ ಧರ್ಮವನ್ನು ಪಾಲನೆ ಮಾಡೋರು ತುಂಬ ಜನ ವೆಜಿಟೇರಿಯನ್ಸ್ ಆಗಿರ್ತಾರೆ. ನಾನ್ ವೆಜ್ ಅವ್ರು ತಿನ್ನೋದೇ ಇಲ್ಲ, ಇನ್ಕ್ಲೂಡಿಂಗ್ ಎಗ್ಗೂ ಸಹ ಅವ್ರು ಅವಾಯ್ಡ್ ಮಾಡ್ತಾರೆ. ಬಟ್ ಸೌತ್ ಇಂಡಿಯನ್ಸ್ ಆದ ನಾವು ಎಷ್ಟು ಸ್ಟ್ರಿಕ್ಟ್ ಆಗಿ ಪೂಜಾ ವಿಧಾನವನ್ನು ಫಾಲೋ ಮಾಡಿದ್ರು ಸಹ ನಾನ್ ವೆಜ್ ಅಂತೂ ನಾವು ಬಿಡಲ್ಲ. ನಾನ್ ವೆಜ್ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ವಾರದಲ್ಲಿ 1-2 ಸಲ ಆದ್ರೂ ನಾನ್ ವೆಜ್ ಇರಲೇಬೇಕು. ಸೊ ನಾನು ಇಲ್ಲಿಗೆ ಬಂದು ಸೆಟಲ್ ಆದಮೇಲೆ ಇದೆಲ್ಲ ಅಬ್ಸರ್ವ್ ಮಾಡಿದೆ ಅಲ್ಲ, ಅದಕ್ಕೆ ಸ್ವಲ್ಪ ನಾನು ನಾನ್ ವೆಜ್ನ ಕಡಿಮೆ ಮಾಡಿದ್ದೀನಿ. ಬಟ್ ನಾನ್ ವೆಜ್ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ, ತಿಂದು ಬೆಳೆದಿದ್ದೀನಿ. ಅದನ್ನು ಒಂದೇ ಸಲ ಬಿಡೋಕ್ಕಾಗಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಕ್ಕಪಕ್ಕದ ಮನೆಯಲ್ಲಿ ತುಂಬ ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಮಾಡ್ತೀನಿ, ತಿಂಗಳಿಗೆ 1-2 ಸಲ ಮಾಡ್ತೀನಿ ಅಷ್ಟೇ. ಬಟ್ ಆಚೆ ಹೋದಾಗೆಲ್ಲ ನಾವು ನಾನ್ ವೆಜ್ ತಿಂತಾ ಇರ್ತೀವಿ. ಮತ್ತು ಇನ್ನೊಂದು ಮುಖ್ಯವಾದ ಡಿಫ್ರೆನ್ಸ್ ಏನು ಅಬ್ಸರ್ವ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೌತ್ ಇಂಡಿಯನ್ಸ್ಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಗೋಲ್ಡಲ್ಲಿ ಇನ್ವೆಸ್ಟೂ ಸಹ ಮಾಡ್ತಾರೆ, ಮತ್ತು ಡೈಲಿ ವೇರ್ ಅಂದರೆ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೂ ಸಹ ಖರೀದಿ ಮಾಡ್ತಾನೆ ಇರ್ತಾರೆ. ಬಳೆಗಳಾಗಿರ್ಬೋದು, ಉಂಗುರಗಳು, ಓಳೆಗಳು, ಚೇನ್ಗಳು, ನೆಕ್ಲೆಸ್ಗಳು, ಆ ಥರ. ಬಟ್ ನಾರ್ತ್ ಇಂಡಿಯನ್ಸು ಅಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಎಲ್ಲ ಮಾಡಲ್ಲ, ಸ್ವಲ್ಪ ಕಡಿಮೆನೇ ನಾನು ಅಬ್ಸರ್ವ್ ಮಾಡ್ದಂಗೆ. ಈ ಕಡೆ ಎಲ್ಲನೂ ತುಂಬ ಫ್ಯಾಷನ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ.
ಗೋಲ್ಡ್ ಹಾಕ್ಕೋಬೇಕು ಅಂತ ಮ್ಯಾಂಡೇಟ್ರಿ ಇಲ್ಲ. ಗೋಲ್ಡ್ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಕೀಳಾಗಿನೂ ನೋಡಲ್ಲ. ಆನ್ಗೋಯಿಂಗ್ ಟ್ರೆಂಡ್ ಯಾವುದಿರುತ್ತೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿನೂ ಆಗಿರ್ಬೋದು, ಡೈಮಂಡ್ ಜ್ಯುವೆಲ್ರಿ ಆಗಿರ್ಬೋದು, ಅದನ್ನು ಖರೀದಿ ಮಾಡ್ತಾರೆ. ಗೋಲ್ಡನ್ನ ಖರೀದಿ ಮಾಡಿಬಿಟ್ಟು ದೊಡ್ಡ ದೊಡ್ಡ ಮಾಂಗಲ್ಯ ಚೈನ್ ಎಲ್ಲ ಹಾಕ್ಕೊಳ್ಳೋದು ಅದೆಲ್ಲ ಈ ಕಡೆ ಕಲ್ಚರೇ ಇಲ್ಲ. ಚೈನ್ ಎಲ್ಲ ಹಾಕ್ಕೊಂಡ್ರೆ ಇವ್ರಿಗೆ ಭಯ ಆಗುತ್ತೆ, ಯಾರಾದರೂ ಕಿತ್ಕೊಂಡು ಓಡೋಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೆಕ್ನ ಫ್ರೀಯಾಗೆ ಇಡ್ತಾರೆ, ಚೈನ್ ಎಲ್ಲ ಹಾಕ್ಕೊಳ್ಳಲ್ಲ. ಕೈಗೆ ಉಂಗುರಗಳನ್ನ ಹಾಕ್ಕೊತಾರೆ, ಇಯರಿಂಗ್ಸ್ ಹಾಕ್ಕೊತಾರೆ ಅಷ್ಟೇ. ಒಬ್ಬೊಬ್ರು ಏಜ್ ಆಗಿರೋರು ಕೈಗೆ ಒಂದೊಂದು ಬ್ಯಾಂಗಲ್ನು ಸಹ ಮಾಡಿ ಹಾಕ್ಕೊಂಡಿರ್ತಾರೆ. ಯಂಗ್ಸ್ಟರ್ಸು ಮತ್ತು ಮಿಡಲ್ ಏಜ್ ಅವರು ಅಷ್ಟು ಪ್ರಾಮುಖ್ಯತೆನ ಕೊಡಲ್ಲ ಗೋಲ್ಡ್ಗೆಲ್ಲಾನು. ಅವರು ಏನು ಫ್ಯಾಷನಲ್ಲಿ ಇರುತ್ತೋ ಅದೆಲ್ಲ ಧರಿಸ್ಬಿಟ್ಟು ಲೈಫ್ನ ಎಂಜಾಯ್ ಮಾಡ್ತಾರೆ ಅಷ್ಟೇ. ಮತ್ತು ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಸೌತ್ ಇಂಡಿಯನ್ಸ್ಗೆ ಸೀರೆಗಳಂದರೆ ತುಂಬ ಇಷ್ಟ, ಬಟ್ ನಾರ್ತ್ ಇಂಡಿಯನ್ಸ್ಗೆ ತುಂಬ ಚೂಡಿದಾರ್ ಸೂಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೀರೆಗಳು ಇವರು ಉಟ್ಕೊಂಡ್ರು ಯಾವುದಾದ್ರೂ ಫಂಕ್ಷನ್ಸ್ಗೆ ಮಾತ್ರ ಉಟ್ಕೊತಾರೆ. ಆ ಫಂಕ್ಷನ್ಗೆ ಉಟ್ಕೊಳ್ಳೋದೇ ಅಷ್ಟೇ ತುಂಬ ಅವ್ರಿಗೆ ಡಿಫಿಕಲ್ಟ್ ಆಗಿಬಿಡುತ್ತೆ, ಬಂದ ತಕ್ಷಣ ಬಿಚ್ಚಿಬಿಡ್ತಾರೆ. ಬಟ್ ಸೂಟಲ್ಲಾದರೆ ಅವ್ರು ದಿನನಿತ್ಯ ಕೆಲಸ ಮಾಡ್ಕೊಂಡು ಇಟ್ಬಿಡ್ತಾರೆ. ಬಟ್ ಸೌತ್ ಇಂಡಿಯನ್ಸು ಪೂರ್ತಿ ದಿನ ಸೀರೆಗಳು ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊತಾರೆ. ಇದು ಒಂದು ದೊಡ್ಡ ವ್ಯತ್ಯಾಸನೇ ಅಂತ ಹೇಳ್ಬೋದು. ನಾರ್ತ್ ಇಂಡಿಯನ್ಸು ತುಂಬ ಫುಡಿನೇ ಅಂತ ಹೇಳ್ಬೋದು. ಎಂಜಾಯ್ ಮಾಡಿಕೊಂಡು ಎಲ್ಲ ವೆರೈಟೀಸ್ ಆಫ್ ಫುಡ್ನ ತಿಂತಾ ಇರ್ತಾರೆ. ಮನೆಯಲ್ಲಿ ಅಡುಗೆಗಳು ಮಾಡಿಕೊಂಡು ತಿನ್ನೋದು ಅಲ್ದಿರ ಸಾಯಂಕಾಲದ ಹೊತ್ತು ಲೋಕಲ್ ಮಾರ್ಕೆಟ್ಸ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ತಾರೆ. ಚಿಕ್ಕ ಪುಟ್ಟ ಶಾಪಿಂಗೇ ಮಾಡೋದು, ಅದ್ರ ಜೊತೆಗೆ ತಿನ್ನೋದನ್ನ ಮಾತ್ರ ಬಿಡೋದಿಲ್ಲ. ದಹಿ ಬಲ್ಲೆ, ರಾಜ್ ಕಚೋಡಿ, ಮೋಮೋಸು, ಚೋಲೆ ಭಟೂರೆ, ಜಿಲೇಬಿ, ಈ ಥರ ವೆರೈಟೀಸ್ ಆಫ್ ಫುಡ್ಡನ್ನ ತಿಂತಾನೆ ಇರ್ತಾರೆ. ಮತ್ತು ಈ ಕಡೆ ಬಂದುಬಿಟ್ಟು ತುಂಬ ನಮ್ಕೀನ್ಸ್ ತಿಂತಾರೆ, ಮೇದಾದಲ್ಲಿ ಮಾಡಿರ್ತಾರೆ. ಅದನ್ನು ಬಲ್ಕಾಗಿ ತೊಗೊಂಡು ಬಂದುಬಿಟ್ಟು ಮನೇಲಿ ಇಟ್ಕೊತಾರೆ. ಟೀ ಕುಡಿಯೋವಾಗೆಲ್ಲನೂ ಅದನ್ನು ಇಟ್ಕೊಂಡು ತಿಂತಾ ಇರ್ತಾರೆ. ನಮ್ಮ ಸೌತ್ ಕಡೆ ಎಲ್ಲ ಇದೆಲ್ಲ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಸ್ಪೆಷಲಿ ಯಂಗ್ಸ್ಟರ್ಸ್ ಇವಾಗ ಸೌತ್ ಕಡೆ ತುಂಬ ತಿಂತಾರೆ ಈ ಥರ ಎಲ್ಲನೂ ಆಚೆ ಹೋಗ್ಬಿಟ್ಟು. ಬಟ್ ಮಿಡಲ್ ಏಜ್ ಆಗಿರೋರು ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ನಲ್ಲ. ಬಟ್ ನಾರ್ತ್ ಇಂಡಿಯನ್ಸು ಎಲ್ಲ ಏಜ್ ಅವ್ರೂ ಆಚೆ ಹೋಗ್ಬಿಟ್ಟು ತಿಂತಾರೆ, ಮಸ್ತಾಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗಲ್ಲಿ ಎಷ್ಟು ನನಗೆ ಜ್ಞಾಪಕ ಆಯಿತು ಅದೆಲ್ಲ ಡಿಫ್ರೆನ್ಸಸ್ನೂ ಹೇಳಿದ್ದೀನಿ. ಇನ್ನೂ ಏನಾದರೂ ಜ್ಞಾಪಕ ಬಂದರೆ ನೆಕ್ಸ್ಟ್ ವ್ಲಾಗ್ಸಲ್ಲಿನೂ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಿನ್ನೆ ರಾತ್ರಿ ಬಂದುಬಿಟ್ಟು ತುಂಬ ಗಾಳಿ ಬಂದುಬಿಟ್ಟು ಅದೇನೋ ಕಪ್ಪುಗೆ ಬೂದಿ ಥರ ಪೂರ್ತಿ ಟೆರೆಸ್ ಮೇಲೆ ಮನೆ ಒಳಗಡೆ ಆಚೆ ಎಲ್ಲನೂ ತುಂಬಿಕೊಂಡಿತ್ತು. ನಿನ್ನೆನೇ ನಾನು ಮನೆ ಆಚೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೆ. ಟೆರೆಸ್ ಮೇಲೆ ನಾನು ಕ್ಲೀನ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡೆ ನಮ್ಮ ಓನರ್ ಅವ್ರ ಕೆಲಸದವ್ರನ್ನ ಕಳಿಸ್ಬಿಟ್ಟು ಕ್ಲೀನ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಸಿರ್ಲಿಲ್ಲ. ಸೊ ಗಾಳಿ ಬಂದಾಗೆಲ್ಲನೂ ಇಲ್ಲಿ ಸೇರ್ಕೊಂಡಿರೋ ಬೂದಿ ಎಲ್ಲನೂ ನಮ್ಮ ಮನೆ ಹತ್ರ ಬಂದು ಸೇರ್ತಾ ಇತ್ತು. ಅದಕ್ಕೆ ಮೇಲೆ ಬಂದಿದ್ದೀನಿ ಕ್ಲೀನ್ ಮಾಡೋದಕ್ಕೆ. ಮೇಲೆ ಬಂದು ನೋಡಿದಾಗ ಈ ಥರ ಒಂದು ಪಿಜನ್ ಸತ್ತೋಗಿತ್ತು. ಪಾಪ ಅದಕ್ಕೆ ಏನಾಯಿತೋ ಗೊತ್ತಿರಲಿಲ್ಲ, ಸತ್ತೋಗಿತ್ತು. ಬಿಸಿಲು ಬೇರೆ ತುಂಬ ಅಂದರೆ ತುಂಬ ಆಗಿಬಿಟ್ಟಿದೆ ಈ ಕಡೆ. ನಮ್ಮ ಸೌತಲ್ಲಾದರೂ ಪರವಾಗಿಲ್ಲ, ಈ ಕಡೆ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಇವಾಗ ಮೇ ಜೂನಲ್ಲಂತೂ ಸಖತ್ತಾಗಿ ಬಿಸಿಲು ಬರುತ್ತೆ. ಮಕ್ಕಳಿಗೆ ಇನ್ನೂ ಹಾಲಿಡೇಸೂ ಶುರು ಆಗಿಲ್ಲ. ಮೇ 20ನೇ ತಾರೀಕಿಂದ ಜೂನ್ 30ನೇ ತಾರೀಕಿನವರೆಗೂ ಸ್ಕೂಲ್ಗೆ ರಜಾ ಕೊಡ್ತಾರೆ. ಆವಾಗ ತುಂಬ ಬಿಸಿಲಿರುತ್ತೆ ಅಂತಲೇ ಕೊಡ್ತಾರೆ. ಜುಲೈ 1ನೇ ತಾರೀಕಿಂದನೂ ಸ್ಕೂಲ್ ರಿಓಪನ್ ಆಗುತ್ತೆ. ಇವಾಗ ಬೆಳಿಗ್ಗೆ 9:30 ಆಗ್ತಾಯಿದೆ ಅಷ್ಟೇ. ಎಷ್ಟು ಬಿಸಿಲಿತ್ತು ಗೊತ್ತಾ. ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಮನೆ ಒಳಗಡೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡೆ. ಈ ಧೂಳೆಲ್ಲ ಬಂದುಬಿಟ್ಟು ಬಾಲ್ಕನಿಯಲ್ಲೆಲ್ಲ ಸೇರೋದನ್ನು ನೋಡಿ ಇವಾಗ ಮೇಲೇನೂ ಬಂದಿದ್ದೀನಿ. ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ರೆ ನನಗೆ ಆ್ಯಕ್ಚುಲಿ ತಲೆ ನೋವ್ತಾ ಇತ್ತು. 3 ದಿವಸದಿಂದ ನನಗೂ ಸ್ವಲ್ಪ ಮೈಗೆ ಹುಷಾರಿಲ್ಲದೆ ಇತ್ತು. ಕೆಮ್ಮು ಮತ್ತು ತಲೆನೋವು, ನೆಗಡಿ ಅದೆಲ್ಲ ಇದೆ, ಇನ್ನೂ ಇದೆ. ವಾಯ್ಸ್ ಓವರ್ ಕೊಡೋವಾಗಲೂ ಅವಾಗವಾಗ ನಾನು ಕೆಮ್ತಾನೇ ಇದ್ದೆ. ಗ್ಯಾಪ್ ತಗೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಥರ ಡಸ್ಟ್ ಕೆಲಸ ಎಲ್ಲ ಈ ಸಿಚುವೇಶನಲ್ಲಿ ಮಾಡಿದಾಗ ಇನ್ನೂ ತಲೆನೋವು ತುಂಬ ಆಗಿಬಿಡುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ದಿರ ಹಂಗೆ ಬಿಟ್ಬಿಟ್ರೆ ಮತ್ತೆ ಧೂಳೆಲ್ಲ ಬಂದುಬಿಟ್ಟು ಮನೇಲಿ ಸೇರ್ಕೊಡುತ್ತೆ ಅಂತ ಭಯ. ಕ್ಲೀನ್ ಆಗಿದ್ರೇ ನನಗೆ ಪೀಸ್ ಆಫ್ ಮೈಂಡ್ ಸಿಗೋದು. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ಅದೇ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಅದಕ್ಕೆ ಅಂತಲೇ ಬೇಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕೆಲಸ ಆದಮೇಲೆ ತಲೆ ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಸಿಗುತ್ತೆ. ಸೊ ಎಲ್ಲ ಕೆಲಸ ಮಾಡಿ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಬ್ರೇಕ್ಫಾಸ್ಟ್ನ ತೊಗೊಂಡಿದ್ದೀನಿ. ನಾನು ಕಿಚನ್ ಕ್ಲಾತ್ಸ್ನ ಅಬ್ಸರ್ವ್ ಮಾಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಕ್ಲೀನ್ ಮಾಡೋಕ್ಕೆ ಹೋದ್ನಲ್ಲ, ಅದಕ್ಕೂ ಮುಂಚೆನೇ ನಾನು ಕಿಚನ್ ಕ್ಲಾತ್ಸ್ನ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಟ್ಟು ಹೋಗಿದ್ದೆ. ಇವಾಗಿರೋ ಬಿಸಿಲಿಗೆ ಎಲ್ಲನೂ ಬೇಗ ಒಣಗೋಗುತ್ತೆ. ಇವಾಗ ಆರಾಮಾಗಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಅವ್ರ ಕ್ಲೈಂಟ್ ಜೊತೆ ಮಾತಾಡ್ತಾ ಇದ್ದಾರೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಸ್ಗೆ ನಮ್ಮ ಯಜಮಾನ್ರನ್ನ ಡ್ಯಾನ್ಸ್ ಮಾಡಿಸ್ದೆ. ಯಾವುದು ಟ್ರೆಂಡಿಂಗಲ್ಲಿತ್ತೋ ಅದಕ್ಕೆಲ್ಲನೂ ಡ್ಯಾನ್ಸ್ ಮಾಡೋಕ್ಕೆ ಹೇಳಿದೆ. ಅವರನ್ನು ಮಾಡಿದ್ರು. ಆ್ಯಕ್ಚುಲಿ ಅವ್ರು ನನಗೆ ಹೇಳ್ತಾ ಇದ್ರು, ನೀನು ಬಾ ಮಾಡು ಅಂತ ಹೇಳ್ಬಿಟ್ಟು. ನಾನು ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೆ ಗೊತ್ತಾ. ಸೊ ಅದಕ್ಕೆ ನೀನು ಮಾಡು ಅಂತ ಹೇಳ್ಬಿಟ್ಟು ಹಾಡನ್ನ ಚೂಸ್ ಮಾಡಿ ಕೊಟ್ಟೆ. ಅವ್ರು ಓಕೆ ಅಂದರು, ಅವ್ರು ಮಾಡಿದ್ರು. ಆಲ್ರೆಡಿ ಅಪ್ಲೋಡೂ ಸಹ ಮಾಡಿದ್ದೀನಿ. ನೀವಿನ್ನೂ ಶಾರ್ಟ್ ವೀಡಿಯೋಸ್ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಯಜಮಾನ್ರು ಕ್ಲೈಂಟ್ ಮೀಟಿಂಗ್ಗೆ ಅಂತ ಹೋಗ್ತಾ ಇದ್ದಾರೆ. ಈ
ಇಲ್ಲೇ ಹತ್ತಿರದಲ್ಲೇ ಮೀಟಿಂಗ್ ಇರೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಆದಮೇಲೆ ಬರ್ತಾರೆ. ಇವ್ರನ್ನ ಕಳಿಸ್ಬಿಟ್ಟು ನಾನು ಒಳಗಡೆ ಹೋಗ್ಬಿಟ್ಟು ಬಾಗಿಲು ಮುಚ್ಚಿಬಿಟ್ರೆ ಸಾಕು, ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇತ್ತು. ಸೊ ಅದೇ ಥರನೇ ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡಿದೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.